ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸರಿಯಾದ ಅಳತೆಯಲ್ಲಿ ತುಂಬ ಗರಿಗರಿಯಾಗಿ ದೋಸೆಯನ್ನು ಹೇಗೆ ಮಾಡೋದಂತ ನೋಡೋಣ. ಹಾಗೆ ದೋಸೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ದೋಸೆಗೆ ಅವಲಕ್ಕಿ ಆಗಲಿ ಸೋಡಾ ಆಗಲಿ ಏನು ಹಾಕೋದು ಬೇಕಾಗಿಲ್ಲ. ಈ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಈ ಪಾತ್ರೆಗೆ ಈ ಲೋಟದಲ್ಲಿ 3 ಲೋಟ ಆಗುವಷ್ಟು ಅಕ್ಕಿನ ಹಾಕ್ತಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಹಾಕ್ತಿದ್ದೀನಿ. ದೋಸೆ ಅಕ್ಕಿ ಆದರೂ ಪರವಾಗಿಲ್ಲ, ಇಲ್ಲ ಸೋನಾ ಮಸೂರಿ ಅಕ್ಕಿ ಆದರೂ ಪರವಾಗಿಲ್ಲ. ನಾನಿವತ್ತು ರೇಷನ್ ಅಕ್ಕಿಯಿಂದ ದೋಸೆನ ಮಾಡ್ಕೊಳ್ತಿದ್ದೀನಿ. 5 ಲೋಟದಲ್ಲಿ 3 ಲೋಟ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ತಿದ್ದೀನಿ. ನಂತರ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಇದನ್ನ ಒಂದು 3 ಟೈಮ್ ತೊಳ್ಕೊಳ್ತೀನಿ. ಈ ಅಕ್ಕಿನೆಲ್ಲ ಚೆನ್ನಾಗಿ ತೊಳೆದ ನಂತರ ಇದನ್ನು ನಾವು ನೆನೆಸ್ಕೊಳ್ಬೇಕಾಗತ್ತೆ. ಈ ಅಕ್ಕಿ ನೆನೆಯೋದಕ್ಕೆ ನಾನಿಲ್ಲಿ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ತೀನಿ. ಈ ಅಕ್ಕಿ ಹಾಗೆ ಉದ್ದೆಲ್ಲ ಚೆನ್ನಾಗಿ ನೆನೆದಷ್ಟು ದೋಸೆ ಚೆನ್ನಾಗಿ ಬರುತ್ತೆ. ನಂತರ ನಾನು ಉದ್ದನ್ನು ನೆನೆಸೋದಕ್ಕೆ ಪಾತ್ರೆಗೆ ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ಉದ್ದನ್ನು ಹಾಕ್ತಿದ್ದೀನಿ. ನಾವು ಅಕ್ಕಿನ ಯಾವ ಲೋಟದಲ್ಲಿ ತಗೊಂಡಿವೋ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಉದ್ದನ್ನು ಹಾಕ್ತಿದ್ದೀನಿ. ಹಾಗೆ ಒಂದು 1/4 ಲೋಟ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯನ ಕೂಡ ಹಾಕ್ತಿದ್ದೀನಿ. ನಂತರ ಇದನ್ನು ಕೂಡ ಒಂದು 2 ಟೈಮ್ ಚೆನ್ನಾಗಿ ತೊಳೆದು ಇದನ್ನು ಕೂಡ ನೆನೆಸ್ಕೊಳ್ತೀನಿ. ಅಕ್ಕಿ ಹಾಗೆ ಉದ್ದನ್ನು ಒಟ್ಟಿಗೆ ಕೂಡ ನೆನೆಸ್ಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ನೆನೆಸ್ಕೊಳ್ತೀನಿ. ಈಗ ಉದ್ದು ಹಾಗೆ ಕಡಲೆಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಕೂಡ ಒಂದು 5 ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ತೀನಿ. ಹಾಗೆ ಇಲ್ಲಿ ಅಕ್ಕಿ ಹಾಗೆ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ನಾವು ರುಬ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು ಅವಲಕ್ಕಿಯನ್ನು ಹಾಕ್ತಾ ಇಲ್ಲ, ಹಾಗೆ ಇದನ್ನು ರುಬ್ಕೊಳ್ತೀನಿ. ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತಾ ಇರಿ. ಒಂದೇ ಟೈಮ್ಗೆ ನೀರನ್ನು ಹಾಕಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಉದ್ದೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಲ್ಲ, ಅದರಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ಳಿ. ನಾನು ಇಲ್ಲಿ ಇದನ್ನ ನೈಸಾಗಿ ರುಬ್ಕೊಂಡು ನಂತರ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಈ ಮಿಕ್ಸಿ ಜಾರ್ಗೆ ನಾನು ಅಕ್ಕಿನ ಕೂಡ ಹಾಕಿ ಅದನ್ನು ಕೂಡ ನೈಸಾಗಿ ರುಬ್ಕೊಳ್ತೀನಿ. ಈಗ ಅಕ್ಕಿ ಕೂಡ ಚೆನ್ನಾಗಿ ರುಬ್ಬಿ ಆಗಿದೆ. ಇದನ್ನು ಕೂಡ ನಾನು ಉದ್ದಿನ ಹಿಟ್ಟು ಯಾವುದಕ್ಕೆ ಹಾಕಿದ್ದೀನೋ ಅದೇ ಹಿಟ್ಟಿಗೆ ಇದನ್ನು ಕೂಡ ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕಿದ ನಂತರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಬೇಗ ಹುಳಿ ಕೂಡ ಬರುತ್ತೆ ಹಿಟ್ಟು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನು ಉಪ್ಪೇನು ಹಾಕ್ತಾ ಇಲ್ಲ. ಇದನ್ನೊಂದು 10 ರಿಂದ 15 ಗಂಟೆಗಳ ಕಾಲ ಚೆನ್ನಾಗಿ ಹುಳಿ ಬರೋದಕ್ಕೆ ಬಿಡಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಬೇಗನೆ ದೋಸೆ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಇಷ್ಟೇನೆ ಉಬ್ಬಿ ಬಂದಿದೆ. ಇದನ್ನ ಇನ್ನೂ ಜಾಸ್ತಿ ಗಂಟೆಗಳ ಕಾಲ ಹಾಗೆ ಹುಳಿ ಬರೋದಕ್ಕೆ ಇಟ್ಟರೆ ಇನ್ನೂ ಕೂಡ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ಈಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನಿಲ್ಲಿ ಉಪ್ಪನ್ನ ಕೂಡ ಹಾಕ್ತಿದ್ದೀನಿ. ಈ ದೋಸೆ ಚೆನ್ನಾಗಿ ಇನ್ನೂ ಸ್ವಲ್ಪ ಕಲರ್ ಬರೋದಕ್ಕೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಬೋದು. ನಾನಿಲ್ಲಿ ಸಕ್ಕರೆ ಹಾಕಿಲ್ಲ, ಹಾಗೆ ದೋಸೆನ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಒಂದ್ಸಲ ರುಚಿ ನೋಡ್ಕೊಳ್ಳಿ, ಉಪ್ಪೇನಾದರೂ ಬೇಕಾದರೆ ಮತ್ತೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಈ ದೋಸೆ ಹಿಟ್ಟನ್ನು ಒಂದ್ಸಲ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2-3 ದಿನಗಳ ಕಾಲ ಆಗುತ್ತೆ. ಬೆಳಗ್ಗೆ ಇದ್ದು ಬೇಗ ವರ್ಕಿಗೆ ಹೋಗೋರಿಗೆ ತಿಂಡಿ ಮಾಡೋದಕ್ಕೆ ಟೈಮ್ ಕಡಿಮೆ ಇರುತ್ತೆ. ಆಗ ಈ ರೀತಿ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ದೋಸೆನ ಮಾಡಿಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ನಾನು ದೋಸೆ ತವಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ನಂತರ ನಾನು ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಹಾಗೆ ದೋಸೆ ಹಿಟ್ಟನ್ನು ಕೂಡ ಹಾಕ್ತಿದ್ದೀನಿ. ನಾನಿಲ್ಲಿ 1 ಸೌಟ್ ಆಗುವಷ್ಟು ದೋಸೆ ಹಿಟ್ಟನ್ನು ಹಾಕ್ತಿದ್ದೀನಿ. ಹಾಗೆ ಈ ದೋಸೆನ ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ಗರಿಗರಿಯಾಗಿ ದೋಸೆ ಬೇಕಂತ ತುಂಬಾ ಹಿಟ್ಟನ್ನು ತೆಳುವಾಗಿ ಹಾಕ್ತಿದ್ದೀನಿ. ದೋಸೆ ತೆಳುವಾಗಿ ಬೇಡ ಅಂತ ಹೇಳಿದರೆ ಸ್ವಲ್ಪ ಹಿಟ್ಟನ್ನು ದಪ್ಪವಾಗಿ ಹಾಕಿ ಅದು ಸ್ವಲ್ಪ ದಪ್ಪನಾಗಿರುವ ದೋಸೆನ ಕೂಡ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ನಂತರ ಮುಚ್ಚಳನ ಮುಚ್ಚಿ ಇದನ್ನ ಸ್ವಲ್ಪ ಕಾಯಿಸ್ಕೊಳ್ತೀನಿ. ಇದನ್ನ 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಳ್ಳಿ. ಹಾಗೆ ನಿಮಗೆ ಎಷ್ಟು ಗರಿಗರಿಯಾಗಿ ಬೇಕೋ ಅಷ್ಟು ಗರಿಗರಿಯಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಗರಿಗರಿಯಾಗಿ ಇನ್ನೂ ಜಾಸ್ತಿ ಬೇಕಂತ ಹೇಳಿದ್ರೆ ಇನ್ನೂ ಸ್ವಲ್ಪ ದೋಸೆ ಹಿಟ್ಟನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ನಾನು ಹಾಕಿರುವಂಥ ತುಪ್ಪನ ಹಾಕಿ ನಂತರ ಇದನ್ನ ಫೋಲ್ಡ್ ಮಾಡ್ಕೊಳ್ತೀನಿ. ಇದನ್ನ ಉಲ್ಟಾ ಕೂಡ ಹಾಕಿ ನಾವು ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಉಲ್ಟಾ ಹಾಕ್ತಿಲ್ಲ. ಹಾಗೆ ನಾವು ಮಸಾಲೆ ದೋಸೆಗೆಲ್ಲ ಯಾವ ರೀತಿ ಗರಿಗರಿಯಾಗಿ ಒಂದೇ ಕಡೆ ಬೇಯಿಸ್ಕೊಳ್ತೀವೋ ಅದೇ ರೀತಿ ಒಂದೇ ಕಡೆ ಬೇಯಿಸ್ಕೊಳ್ತಿದ್ದೀನಿ. ಹಾಗೆ ಇನ್ನೊಂದು ದೋಸೆನೂ ಕೂಡ ಇದೇ ರೀತಿ ಹಾಕ್ತಿದ್ದೀನಿ.
ಮಸಾಲೆ ದೋಸೆನ ಯಾವ ರೀತಿ ಗರಿ ಗರಿಯಾಗಿ ತುಂಬ ತೆಳುವಾಗಿ ಮಾಡ್ಕೊಳ್ತೀವೋ ಅಷ್ಟೇ ತೆಳುವಾಗಿ ಈ ದೋಸೆಯನ್ನು ಕೂಡ ಮಾಡ್ಕೊಳ್ಬೋದು. ಎಷ್ಟು ಅಗಲ ಬೇಕಂತ ನೋಡಿಕೊಂಡು ದೋಸೆನ ಮಾಡ್ಕೊಳ್ಳಿ. ಈಗ ಸರಿಯಾದ ಅಳತೆಯಲ್ಲಿ ತುಂಬ ಗರಿ ಗರಿಯಾಗಿ ನಾವು ದೋಸೆನ ಮಾಡ್ಕೊಂಡಿದ್ದೀವಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.